ಮಕ್ಕಳೇ, ಇವತ್ತು ಘಾತಾಂಕಗಳ ಆಟ. 5 ಘಾತ 0 ಬೆಲೆ ಕೇಳಿದರೆ 5 ಘಾತ 0 ಬೆಲೆ ಎಲ್ಲರೂ 0 ಅಂತ ಬರೀತೀರಾ. ಆದರೆ ನಿಮಗೆ ಗೊತ್ತಿದೆ ಫಾರ್ಮುಲಾ n⁻0 ಅಂತ ಹೇಳಿದ್ರೆ 1 ಅಂತ. ಆಗ ಆನ್ಸರ್ ಯಾವುದು? D1. ಡಿ ಅಂತ ಬರೀಬೇಕು ಮಕ್ಕಳೇ, D1. ಓಕೆ, ಆನ್ಸರ್ 1. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆ ಎ ಬಿಗೆ A⁵5 ಇಂಟು B⁵5 ಅಂತ ಹೇಳಿದಾಗ ಆನ್ಸರ್ A ಇಂಟು B⁵5 ಬರೀರಿ ಅಂತ ಹೇಳಿದ್ರೆ ಈಗ ನಿಮಗೆ 3.2 ಇಂಟು 10⁻⁻4 ಆನ್ಸರ್. ಯಾಕೆ ಅಂತಂದರೆ ಬಿಂದುಗಳು ನೋಡಿ ಇಲ್ಲಿ ಹಾಕಿದ್ದಾರೆ ಬಿಂದು, ಆಗ 1 2 3 4 ಅದಕ್ಕೆ 10⁻⁻4 ಬರ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. x = 2⁻³ ಅಂತ x⁻2 ಅಂತ ಹೇಳಿದರೆ ಈ x ಇದ್ದ ಜಾಗಕ್ಕೆ x ಅಂತ ಹೇಳಿದ್ರೆ ಇದು, ಆಗ ಇಲ್ಲಿ x ಇದ್ದ ಜಾಗಕ್ಕೆ ಏನಂತ ಬರಿತೀನಿ ನಾನು? 2⁻³ ಅಂತ ಬರಿತೀನಿ. 2⁻3 2 ಅಂದರೆ 2⁻6 ಆನ್ಸರ್. ಆಗ 2⁻6 2ನ್ನು 6 ಸಲ ಗುಣಿಸಿದಾಗ ಆನ್ಸರ್ ಎಷ್ಟು ಬರ್ತದೆ? 64 ಬರ್ತದೆ. 1 ಅರಬ್ ಅಂದರೆ 100 ಕೋಟಿ ಅಂದರೆ 10⁻. ಇಲ್ಲಿ ಕೇಳಿರೋದು ಏನು ಬರಿಬೇಕು? 100 ಕೋಟಿ ಅಂತ ಬರೆದ್ರೆ ಸಾಕು. ಇದು ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ. ಒಂದು ಕಾಗದದ ಹಾಳೆಯ ದಪ್ಪ ಬಿ ಆದರೆ ಮಡಿಸಿದಾಗ 8 ಬಾರಿ ಮಡಿಸಿದಾಗ 1 4 2 ಇಂಟು 10⁻n ಆದರೆ ಎನ್ನ ಬೆಲೆ ಎಷ್ಟು ಅಂತ ಕೇಳಿದರೆ ಎನ್ನ ಬೆಲೆ ಕಂಡುಹಿಡಿಬೇಕಾದ್ರೆ ಎಷ್ಟು ನೋಡಿ ಇಲ್ಲಿಗೆ ಬಿಂದು ಹಾಕಿದ್ದಾರೆ, ಇಲ್ಲಿಗೆ ಬಿಂದು ಹಾಕಿರೋದ್ರಿಂದ 1 2 3 4 5 6 7 8 ಆಗ 10⁻8 ಆಗುತ್ತೆ. ಎನ್ ಬೆಲೆ ಎಷ್ಟಾಗುತ್ತೆ? 8 ಆಗುತ್ತೆ. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2⁻5 ಅಂದರೆ 2ನ್ನ ಗುಣಿಸಿದಾಗ 32 ಬರ್ತದೆ. ಇದನ್ನು ಆಧಾರ 10 ಅಂತಿದೆ, 10⁻4 ಅಂದರೆ 4 0 ಇದೆಯಲ್ಲ 4 ಅಂತ ಬರೀತೀರಾ. 5⁻2ಕ್ಕೆ ಸಮಾನ ರೂಪ ಬರೀರಿ ಅಂತ ಕೊಟ್ಟಿದ್ದಾರೆ. ಸಮಾನ ರೂಪ ಬರೀರಿ ಅಂತ ಹೇಳಿದ್ರೆ ಇದನ್ನು ಕೆಳಗೆ ಮಾಡ್ತೀರಿ, ಇದು ಪ್ಲಸ್ ಮಾಡಬೇಕು, ಆಗ ಕೆಳಗೆ ಬರುತ್ತೆ. 5⁻2 ಅಂದರೆ 5ನ್ನು 2 ಸಲ ಗುಣಿಸಿದಾಗ ನಮಗೆ 25 ಬರ್ತದೆ. ನೆಕ್ಸ್ಟ್ 4.83 ಅದನ್ನು ಸಂಖ್ಯಾತ್ಮಕ ಮೌಲ್ಯವನ್ನು ಅಂದರೆ ಅದನ್ನು ಗುಣಿಸಿ ಕರೆಕ್ಟಿ ಎಷ್ಟು ಬರುತ್ತೆ ಅಂತ ಬರೀರಿ ಅಂತ. ಅದನ್ನು ಗುಣಿಸಿದಾಗ ನಮಗೆ ಇಷ್ಟು ಬರುತ್ತೆ. ಯಾಕೆಂತ ಹೇಳಿದ್ರೆ 10⁻7 ಅಂದರೆ 10 ಮುಂದೆ 7 0 ಇರ್ತದೆ. ಆಮೇಲೆ ಗುಣಿಸಿದಾಗ 2 ಅಂಕೆ ಆದಮೇಲೆ ಬಿಂದು ಹಾಕಬೇಕು, ಆಗ 2 ಅಂಕೆ ಆದಮೇಲೆ ಬಿಂದು ಹಾಕಿದ್ರೆ ಇಲ್ಲಿ ಬರುತ್ತೆ, ಆಗ ಇಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟು 5⁻2x - 3 = 5⁻5 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ ಆಧಾರ ಸಂಖ್ಯೆ ಒಂದೇ ಥರ ಇದ್ದರೆ ನಾವು ಅದನ್ನು ಬಿಟ್ಟು 2x - 3 = 5 ಅಂತ ಬರ್ಕೊಳ್ಬೋದು ಮಕ್ಕಳೇ. ಈಕ್ವೇಟಿಂಗ್ ದ ಈಕ್ವೇಷನ್ ಅಂತ ಹೇಳ್ತಾರೆ. 2x = 5, ಇದು -3 ಇದ್ದು ಈಚೆ ಬಂದಾಗ +3 ಆಗುತ್ತೆ. 2x ಆಗ 5 3 8 ಆಯಿತು. ಭಾಗಿಸಿದಾಗ ನಮಗೆ ಬೆಲೆ ಎಷ್ಟು ಬರುತ್ತೆ? 4 ಬರುತ್ತೆ ಮಕ್ಕಳೇ. ಇದು ನೋಡಿ, ಇದನ್ನು ನೋಡಿದ ತಕ್ಷಣ ಇದರ ಘಾತ 1 ನಾನು ಹೇಳಿದ್ದೆ ಇಂಟ್ರೊಡಕ್ಷನಲ್ಲಿ. ಯಾವುದೇ ಸಂಖ್ಯೆ ಕೊಟ್ಟರು ಘಾತ 0 ಅಂತ ಕೇಳಿದ ತಕ್ಷಣ ಅದರ ಬೆಲೆಯನ್ನು ಏನಂತ ಬರೀಬೇಕು? 1 ಅಂತ ಬರೀಬೇಕು. ಈಗ 2025ರ ಅವಿಭಾಜ್ಯ ಅಪವರ್ತನಗಳಂದರೆ ಈ ರೀತಿ ಅಪವರ್ತನ ಮಾಡಿ ಎಷ್ಟು 5 ಬರ್ತದೆ, ಎಷ್ಟು 3 ಬರ್ತದೆ ಅಂತ ಹೇಳಿದ್ರೆ ಘಾತ ರೂಪದಲ್ಲಿ ಬರೆದಿಟ್ಟರೆ ಮುಗೀತು. ನೆಕ್ಸ್ಟ್ ಕ್ವಶನ್. ಇದು 6⁻15 ಅಂತ ಹೇಳಿದ್ರೆ 6 6⁻5 3 ನೋಡಿ ಮಕ್ಕಳು, ಇದು ಒಂದು ಸೂತ್ರ ಇದೆ. ಆಗ 15 ಬರಬೇಕಾದ್ರೆ 5 3 15 ಇದು ಸರಿಯಾ ಅಥವಾ 6⁻15 ಹೀಗೆ ಬರೆಯೋದು ಸರಿಯಾ ಅಂತ ಕೇಳಿದ್ದಾರೆ. ಆಗ ಸರಿ ಯಾವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಇದು ಸರಿ. ಯಾಕೆ ಅಂತ ಹೇಳಿದ್ರೆ ಇದು 5⁻3 ಅಂತ ಹೇಳಿ 6⁻5 3 ಅಂತ ಹೇಳಿದ ತಕ್ಷಣ ಇದನ್ನು ನಾವು ಘಾತಕ್ಕೆ ತೊಗೊಂಬರ್ಬೇಕು. 5ನ್ನು 3 ಸಲ ಗುಣಿಸಿದಾಗ ನಮಗೆ 125 ಬರ್ತದೆ. ಆಗ 6⁻15 ಬರೋಲ್ಲ. ಆದ್ದರಿಂದ 6⁻15 ಅಂತ ಹೇಳಿದ್ರೆ ಯಾವುದು ಸರಿ? ಇದು ಸರಿಯಾಗಿರ್ತದೆ, ಇದು ಸರಿ. ಓಕೆನಾ? ನೆಕ್ಸ್ಟು ಇದು 5⁻5 ಬ್ರ್ಯಾಕೆಟ್ ಹಾಕಿ ಅದರ ಮೇಲೆ ಘಾತ 2 ಅಂತ ಹಾಕಿದರೆ ಇದು ಯಾವ ಸೂತ್ರ ಬರ್ತದೆ? MN ಸೂತ್ರ. ಇಲ್ಲಿ ಘಾತಗಳನ್ನು ಏನು ಮಾಡ್ಬೋದು? ಗುಣಿಸ್ಬೋದು. ಗುಣಿಸಿದಾಗ 5 2 ಎಷ್ಟು ಬಂತು? 10 ಬಂತು. ಇಲ್ಲಿ ಬ್ರ್ಯಾಕೆಟ್ ಹಾಕಿಲ್ಲ ಅಂತ ಹೇಳಿದ್ರೆ 5² ಏನು ಮಾಡಬೇಕು? 2 ಸಲ ಗುಣಿಸ್ಬೇಕು. 2 ಸಲ ಗುಣಿಸಿದಾಗ ನೋಡಿ, 2 ಸಲ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ? 25 ಬರ್ತದೆ. 5 5 25 ಅಲ್ವಾ? 5⁻2 ಅಂದರೆ 5 × 5 5 5 ಎಷ್ಟು ಬರ್ತದೆ? 25 ಬರುತ್ತೆ. ಆಗ ಯಾವ್ದು ದೊಡ್ಡದಾಗುತ್ತೆ? 5⁻25 ದೊಡ್ಡದು. ಗೊತ್ತಾಯ್ತಲ್ಲ? ಇದನ್ನು ಹೇಗೆ ಮಾಡಬೇಕು ಅಂತಿರೋದನ್ನ ಹೇಳಿದ್ದೀನಿ. ಓಕೆ, ನಿಮಗೆ ಬೇರೆ ಯಾವುದಾದ್ರೂ ನಂಬರ್ ಕೊಟ್ಟು NMMS ಎಕ್ಸಾಮಲ್ಲಿ ಈ ಥರದ್ದು ಮ್ಯಾಥ್ಸ್ ಕೇಳ್ತಾರೆ. ಸೊ ಈ ಥರದ್ದು ಗೊತ್ತಿರಬೇಕು. ಅಂಕ ನಿಯಮ ಉಪಯೋಗಿಸಿ ಬಳಸಿ ಅಂತ ಹೇಳಿದರೆ ಇದು ನಿಯಮ A⁻m × A⁻n ಅಂದರೆ ಇಲ್ಲಿ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತ ಸಂಖ್ಯೆನ ಏನು ಮಾಡಬೇಕು? ಕೂಡಿಸ್ಬೇಕು. ಆಗ 7 ಮತ್ತು 2ನ್ನು -2ನ್ನು ಕೂಡಿಸೋದು ಅಂದರೆ 7ರಿಂದ 2 ಕಳೆದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ನಿಮಗೆ ಗೊತ್ತಿದೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ನಿಮಗೆ ಮೈನಸ್ಸೇ ಬರೋದು. ಅದರಿಂದ ಇಲ್ಲಿ ಕಳಿಬೇಕಾಗುತ್ತೆ. ಆಗ 3⁵5 ಬರ್ತದೆ. ನೆಕ್ಸ್ಟ್ 100,000ಗಳನ್ನು ಘಾತಾಂಕ ರೂಪದಲ್ಲಿ ಬರೀರಿ ಅಂತ. 100,000 ಅಂತ ಹೇಳಿದ್ರೆ ಹೀಗೆ ಬರಿತೀರ. ಫಸ್ಟ್
100,000 ಅಂದರೆ ಹೇಗೆ ಬರಬೇಕು, ಬಿಡಿ 10 ಹಾಕ್ಕೊಂಡು ಬರ್ಕೊಳ್ಬೇಕು. ಆಗ ಎಷ್ಟು 0 ಇದೆ, 5 0 ಇದೆ, ಆಗ 10⁻5 ಅಂತ ಬರಿತೀರಾ. ಇದು ಅಷ್ಟೇ ನೋಡಿ, m ಇಂಟು n ಇಂಟು p ಅಂತ ಅದನ್ನ ಗುಣಿಸ್ಕೊಳ್ಬೇಕು. ಈ ಥರ ಬ್ರ್ಯಾಕೆಟ್ ಬಂದಾಗ ಈ ಘಾತಗಳನ್ನು ಏನು ಮಾಡಬೇಕು ಅಂತ, ಈ ಘಾತಗಳನ್ನು ಕೂಡಿಸ್ಕೋಬೇಕು ಬ್ರ್ಯಾಕೆಟ್ಗೆ ಬಂದಾಗ ಮಾತ್ರ, ಗೊತ್ತಾಯ್ತಾ? ಇದೊಂದು ನಿಯಮ. ಆಗ ಇಲ್ಲಿ ಈ ಗುಣಿಸ್ಕೊಂಡಾಗ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗ್ಬಿಟ್ಟು ಪ್ಲಸ್ ಆಗಿಬಿಡುತ್ತೆ, 2ರಲ್ಲಿ 4 ಆಗಿಬಿಡುತ್ತೆ. ಇದು ಆನ್ಸರ್ ಬರುತ್ತೆ, -1/4 ಘಾತ 4 ಅಂತ ಬರುತ್ತೆ. ಈಗ ನಾವು ಇನ್ನೊಂದು ನಿಯಮ ಅಲ್ವಾ, a ಘಾತ m ಮತ್ತು b ಘಾತ m ಅಂತ ಮಾಡ್ತೀರಾ. ಆಗ -1/4 ಮೇಲೆಗೂ ಘಾತವನ್ನು ಕೊಡ್ತೀರಾ, ಕೆಳಗೆಗೂ ಘಾತವನ್ನು ಕೊಡ್ತೀರಾ. ಆಗ -1/4 ಅಂತ ಹೇಳಿದಾಗ ಅಲ್ಲಿ ಸಮಸಂಖ್ಯೆ ಬಂದಿರೋದ್ರಿಂದ ನಿಮ್ಗೆ ಆನ್ಸರ್ +1 ಬರ್ತದೆ. ಘಾತ ಸಮಸಂಖ್ಯೆ ಇದ್ದಾಗ ಇದೊಂದು ನಿಯಮ, ಘಾತ ಸಮಸಂಖ್ಯೆ ಇದ್ದಾಗ ಉತ್ತರ ನಿಮ್ಗೆ ಎಷ್ಟೇ ಆದರೂ ಏನೇ ಇದ್ರೂ ಪ್ಲಸ್ ಆಗುತ್ತೆ. ಇಲ್ಲಿ 5⁻4 ಅಂದರೆ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ, 5ನ್ನು 4 ಸಲ ಗುಣಿಸಿದಾಗ 625 ಬರ್ತದೆ. 2/3 ಇದು ಈ ರೀತಿ ಕೊಟ್ಟಿದ್ದಾರೆ ಅಂತಷ್ಟೇ. ನೋಡಿ, ಇಲ್ಲೆರಡು ಸಹ ಏನು ಆಧಾರ ಸಂಖ್ಯೆ ಸೇಮ್ ಇದೆ ಅಲ್ವಾ, ಇಲ್ಲೂ ಸಹ ಆಧಾರ ಸಂಖ್ಯೆ ಸೇಮ್ ಇದೆ. ಆಗ ನಾವೇನು ಮಾಡಬೇಕು, ಆಧಾರ ಸಂಖ್ಯೆ ಸೇಮ್ ಇದೆ, ಇದು ಸೂತ್ರ a ಘಾತ m. ಒಂದೇ ಆಧಾರ ಸಂಖ್ಯೆ ಸೇಮ್ ಇದ್ದರೆ ಏನು ಮಾಡಬೇಕು, ಘಾತವನ್ನು ಕೂಡಿಸ್ಬೇಕು. ಆದರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಆಗ ಕಳಿಯೋದಾಗುತ್ತೆ. 3ರಿಂದ 6 ಕಳಿತೀರಾ, ಆಗ ಎಷ್ಟು ಬರ್ತದೆ, -3. ಯಾಕೆ ಅಂತ ಹೇಳಿದ್ರೆ ಇದು ದೊಡ್ಡ ಸಂಖ್ಯೆ -3. ಇದನ್ನು ಹಾಗೆ ಬರ್ಕೊಳ್ತೀರಾ. ಇಲ್ಲೂ ಅದೇ ತಾನೆ. ಆಗ ನೀವು -3 ಈ ಎರಡು ಸೇಮ್ ಇರೋದ್ರಿಂದ ಆಧಾರ ಸಂಖ್ಯೆ ಅದನ್ನು ಬಿಟ್ಟು -3 ಘಾತ ಸಂಖ್ಯೆಯನ್ನು ಮಾತ್ರ ತಗೊಂಡು 2m, m ಬೆಲೆ ಕಂಡುಹಿಡಿತೀರಿ. m = -3/2 ಆಗುತ್ತೆ. ಈಗ 4m ಅಂತ ಹೇಳಿದ್ರೆ ಇಲ್ಲಿ ಕೇಳಿರೋದು 4m, 4 ಇಲ್ಲಿರೋದು, m ಬೆಲೆ ನಿಮಗೆ ಕೊಟ್ಟು -3/2 ಅದನ್ನ ಹಾಕ್ತಾ ಇದ್ದೀರಿ ಇಲ್ಲಿ. ಇದು 4ನ್ನು ನಾನು ಏನು ಬರಿಬೋದು, 2⁻2 ಅಂತ ಬರಿಬೋದಾ, 2 4 ಅಲ್ವಾ, ಇಂಟು ಈ -3/2 ಆಗಿ ಬರ್ತೀನಿ. ಇದು 2 ಕ್ಯಾನ್ಸಲ್ ಆಗುತ್ತೆ. ಆಗ ನನಗೆ 2 ಎಷ್ಟು ಇರುತ್ತೆ, -3. ಅದನ್ನು 1 ಪ್ಲಸ್ ಮಾಡಬೇಕು ಅಂದರೆ ಕೆಳಗೆ ತರ್ತೀನಿ, 2 ಆಗುತ್ತೆ. 2 ಅಂತ 4m = 3 ಸಲ ಗುಣಿಸಿದಾಗ ಎಷ್ಟು ಬರುತ್ತೆ, 1/8 ಬರ್ತದೆ. ಗೂಡುಗಳು ಕೊಟ್ಟಿದ್ದಾರೆ 100 ಮಿಲಿಯನ್ ಅಂತ ಹೇಳಿದ್ರೆ ಆದರೆ 10⁸ ಆಗುತ್ತೆ, 8 0 ಬರ್ತದೆ. ಒಂದು ಗೂಡಿನಲ್ಲಿ ಪ್ರತಿ ಒಂದೊಂದು ಗೂಡಿನಲ್ಲೂ 50,000 ಅಂದರೆ 5 × 10⁻4 ಆಗುತ್ತೆ. ಇದನ್ನು ಗುಣಿಸಿದಾಗ ಒಟ್ಟು ಜೇನ್ನೋಣ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಘಾತಗಳನ್ನು ಕೂಡಿಸ್ಕೋಬೇಕು, ನಿಯಮ ನಮ್ಗೆ ಗೊತ್ತಿದೆ. 8 4 12 ಆಗುತ್ತೆ, 5 1 5 ಇಷ್ಟು ಬರುತ್ತೆ, 5 × 10⁻12 ಬರುತ್ತೆ. ನೆಕ್ಸ್ಟು 64 3 2 ಅಥವಾ ಹೆಚ್ಚು ಘಾತಾಂಕಗಳ ಗುಣಲಬ್ಧವಾಗಿ ವಿಭಿನ್ನ ರೀತಿಯಲ್ಲಿ ಬರೆಯಿರಿ ಅಂತ. ವಿಭಿನ್ನ ರೀತಿಯಲ್ಲಿ ಬರೀರಿ. ಮೇನ್ ಇಂಪಾರ್ಟೆಂಟ್ 64 3 ಅಂತ. 64ನ್ನು ನಾವು 2⁻6 ಅಂತ ಬರಿಬೋದಲ್ಲ ಮಕ್ಕಳೇ, ಅದನ್ನೇ ಬರ್ತೀನಿ 2⁻6 ಅಂತ. 10 ಈ 3 ಬರ್ತೀನಿ, 6 3 ಏನಾಗುತ್ತೆ 18, 2⁻18 ಅಂತ ಹೇಳಿದ್ರು ನನಗೆ 64 ಸಿಗುತ್ತೆ. ಪುನಃ 64ನ್ನು ನಾನು 4⁻3 ಅಂತ ಬರಿಬೋದಲ್ಲ. ಆಗ 4⁻3 ಅದ್ರ ಇಲ್ಲಿ ಪುನಃ ಒಂದು 3 ಇದೆ, ಅದನ್ನು ಬ್ರ್ಯಾಕೆಟ್ ಹಾಕಿ 3 ಅಂತ ಬರೀತೀನಿ. ಅಂದರೆ 3 3 ಎಷ್ಟಾಗುತ್ತೆ 9. ಪುನಃ 64ನ್ನು 8⁻2 ಅಂತ ಬರಿಬೋದಲ್ಲ, 8 8 64 ಅಲ್ವಾ. ಆಗ 8⁻2 ಅಂತ ಬರೆದು ಈ ಘಾತ ಉಂಟಲ್ಲ ಇದೊಂದು ಅದನ್ನು ಬ್ರ್ಯಾಕೆಟ್ ಹಾಕಿ ಹೊರಗೆ ಬರೀತೀನಿ. ಆಗ 3 2 ಎಷ್ಟಾಗುತ್ತೆ 6 ಆಗುತ್ತೆ. ಈ ರೀತಿ ಕೆಂಪು ರಕ್ತ ಕಣದ ಗಾತ್ರ ಕೊಟ್ಟಿದ್ದಾರೆ, ಅದನ್ನು ನಾನು ಘಾತಾಂಕ ರೂಪದಲ್ಲಿ ಬರೆದು ನೋಡಿ. ಇಲ್ಲಿ 7 ಇಂಟು ಅಂತ ಮಾಡಿದ್ದೀನಿ. ಎಷ್ಟು ಅಂಕಿ ಇದೆ ಅಂತ ನೋಡ್ಕೊಳ್ಳಿ, 1 2 3 4 5 6. ಆಗ ನಾನು ಇಂಟು ಏನಾಗ್ತೀನಿ 10⁻6 ಅಂತ. 7 ಇಂಟು 10 ಇದನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ, 1 2 3 4 5 6. ಓಕೆ, ಬಿಂದುವನ್ನು ಈ ಕಡೆಯಿಂದ ಶಿಫ್ಟ್ ಮಾಡಿದ್ದೀನಿ. ಆಗ 7 ಇಂಟು 10⁻6. ಈಗ ಇಲ್ಲಿಂದ ಬರಬೇಕಾದ್ರೆ ಎಲ್ಲಿಗೆ ಹಾಕಿದ್ದೀನಿ, ಇಲ್ಲಿಗೆ ಹಾಕಿದ್ದೀನಿ 1 ಪಾಯಿಂಟ್. ಆಗ 1 2 3 4 5 ಇಲ್ಲಿಗೆ 5 ಬಂತು. ಆಗ 10⁻5 ಅಂತ ಬರೀತಿಲ್ಲ. 1.275 ಇಂಟು 10⁻5. ಆಗ ಯಾವ್ದು ದೊಡ್ಡದು ಅಂತ ಹೇಳಿದ್ರೆ ಇದೇ ದೊಡ್ಡದು. ಯಾಕೆಂದರೆ ಇಲ್ಲಿ ನಿಮಗೆ ಗೊತ್ತು, ಮೈನಸ್ಗೆ ಬರಬೇಕಾದ್ರೆ ಸಂಖ್ಯಾ ರೇಖೆಯಲ್ಲಿ ಕಲ್ತಿದ್ದೀರಾ. ಓಕೆ, -5 ದೊಡ್ಡದು ಅಂತ ನಿಮಗೆ ಹಾಗೆ ಗೊತ್ತಾಗುತ್ತೆ. ಈಗ ಒಂದು ವೇಳೆ ಅವರು -1 ದೊಡ್ಡದ -2 ದೊಡ್ಡದ ಅಂತ ಕೇಳಿದ ತಕ್ಷಣ ನೀವು -1 ದೊಡ್ಡದು ಅಂತ ಹೇಳ್ತೀರಿ. ಯಾಕೆಂತಂದರೆ ಬಲಕ್ಕೆ ಹೋದಂತೆ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ. ಹೆಚ್ಚಿರುವ ಗಾತ್ರ ಅಂತ ಹೇಳಿದ್ರೆ ಇದರಿಂದ ಇದನ್ನು ಮೈನಸ್ ಮಾಡೋದು. ಇದನ್ನು ಫುಲ್ ಈ ರೀತಿಯೇ ಬರ್ಕೊಂಡು ಮೈನಸ್ ಮಾಡಿ ಮಕ್ಕಳೇ. ಮೈನಸ್ ಮಾಡಿದಾಗ ನಿಮಗೆ 5.75 ನೋಡಿ, ಇದು ಮೈನಸ್ ಮಾಡಿದಾಗ ಸಿಕ್ಕಿದಂತು. ಅದನ್ನು ನಾವು ಪುನಃ ವೈಜ್ಞಾನಿಕ ರೂಪದಲ್ಲಿ ಬರೆದಾಗ 5 ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಹಾಕ್ತೀನಿ ಅಂತ ಹೇಳಿದ್ರೆ 1 2 3 4 5 6 ಅಂಕಿ ಬರ್ತದೆ. ಆಗ 10⁻6 ಅಂತ ಬರಿತೀನಿ. ಶಿಫ್ಟ್ ಮಾಡೋದು, ಪಾಯಿಂಟ್ ಶಿಫ್ಟ್ ಮಾಡೋದು ಅಂತ ಹೇಳ್ತೀವಿ ಇದನ್ನು. ಈ ಪಾಯಿಂಟನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ, ಆಗ ಇಲ್ಲಿ -6 ಬರ್ತದೆ ಅಂತ. ನೆಕ್ಸ್ಟ್ ಕ್ವಶನ್ ಕೊಟ್ಟರೆ ತುಂಬ ಈಸಿ ಮಕ್ಕಳೇ. 14⁻2 ಅಂದರೆ 196. ನಮ್ಗೆ ಗೊತ್ತಿಲ್ಲ, ಇಲ್ಲೆಲ್ಲ 14 ಅಂತ ನಂಬರ್ಸ್ ಇದೆ. ಇಲ್ಲಿ ಒಂದು ಅಂಕಿ 14 ಅಂತಂದರೆ 1.4. 1.4 ಅಂದರೆ ಇಲ್ಲಿ ಒಂದು ಅಂಕಿ ಆದಮೇಲೆ ಬಿಂದು ಇದೆ. ಆಗ 2 ಸಲ ಗುಣಿಸ್ಬೇಕು ಅಂತ ಹೇಳಿದ್ರೆ 1.4 ಇಂಟು 1.4 ಮಾಡ್ತೀವಲ್ವಾ. ಆಗ ಎಷ್ಟಾಗುತ್ತೆ 196 ಬರ್ಕೊಳ್ಳೋದು. ಆಗ ಮತ್ತೆ ಆನ್ಸರ್ನ 2 ಅಂಕಿ ಆದಮೇಲೆ ಬಿಂದು. ಇಲ್ಲಿ ಎಷ್ಟು ಅಂಕಿ ಆದಮೇಲೆ ಬಿಂದು ಇದೆ, 2 ಅಂಕಿ ಆದಮೇಲೆ ವರ್ಗ ಮಾಡಿದಾಗ 4 ಅಂಕಿ ಆಗುತ್ತೆ. ಆಗ
196 ಬರ್ಕೊಳ್ಳೋದು, 3 ಅಂಕಿ ಇರೋದು. ಆಗ ಈ 0 ಹಾಕ್ಕೊಂಡು ಈ ಬಿಂದು ಹಾಕೊಳ್ಳೋದು. ಅರ್ಥ ಆಯ್ತಲ್ವಾ? ಈಗ 141 ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ 14ರ ವರ್ಗ ಎಷ್ಟು? 196. 1 0 ಅಂತ ಹೇಳಿದ್ರೆ ವರ್ಗ ಮಾಡಿದಾಗ ಎಷ್ಟಾಗುತ್ತೆ? 2 0 ಆಗುತ್ತೆ. ಆಗ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 2x + 3 ಇದು 5 x + 2. ಇದು ಈ ರೀತಿ ಸೂತ್ರ. ಏಘಾತ ಭಾಗಿಸು ಅಂತ ಬಂದ ತಕ್ಷಣ ಕಳಿಬೇಕಾಗುತ್ತೆ, ಕೆಳಗಿನದನ್ನು ಕಳಿಬೇಕಾಗುತ್ತೆ. ಕಳೆದಾಗ ನಮಗೆ ಏನು ಬರುತ್ತೆ? x + 1 = 5 ಬರ್ತದೆ. ಇದು 5 3 125 ಅಂತ ಹೇಳಿದ್ರೆ 5 3 ಅಂತ ಬರಿತೀನಿ. ಹಾಗಾಗಿ ಇದೆರಡು ಸೇಮ್ ಇರೋದ್ರಿಂದ ಆಧಾರ ಸಂಖ್ಯೆ ನಾನು ಏನು ಬರಿತೀನಿ? x + 1 = 3, x = 3. ಇದನ್ನು ಈಚೆ ತಂದಾಗ -1 ಎಷ್ಟು ಬರುತ್ತೆ? x = 2 ಬರ್ತದೆ. ನೆಕ್ಸ್ಟ್, ಸೂರ್ಯನ ವ್ಯಾಸ ಕೊಟ್ಟಿದ್ದಾರೆ, ಭೂಮಿಯ ವ್ಯಾಸ ಕೊಟ್ಟಿದ್ದಾರೆ. ಬಟ್ ಸೂರ್ಯನ ವ್ಯಾಸ ಮೀಟರ್ ಕೊಟ್ಬಿಟ್ಟಿದ್ದಾರೆ, ಭೂಮಿಯ ವ್ಯಾಸ ಕಿಲೋಮೀಟರ್ ಕೊಟ್ಟಿದ್ದಾರೆ. ನಾವು ಅನುಪಾತವನ್ನು ಬರೀರಿ, ಹೋಲಿಸಿ ಅನುಪಾತ ರೂಪದಲ್ಲಿ ಬರೀರಿ ಅಂತ ಹೇಳಿದಾಗ ಎರಡು ನಮ್ಗೆ ಒಂದೇ ಥರ ಇರಬೇಕು. ಆದ್ದರಿಂದ ನಾನು ಏನು ಮಾಡ್ತೀನಿ? ಕಿಲೋಮೀಟರ್ನ ಮೀಟ್ರಿಗೆ ಮಾಡ್ಕೊಳ್ತೀನಿ. ಮೀಟ್ರಿಗೆ ಮಾಡ್ಕೊಳ್ಳೋದು ಅಂದರೆ 1 ಕಿಲೋಮೀಟರ್ ಅಂದರೆ 10⁻³ ಗುಣಿಸಿದಾಗ ನಮಗೆ ಭೂಮಿಯ ವ್ಯಾಸ ಇಷ್ಟು ಬರ್ತದೆ. ಓಕೆ, 4 3 ಏನಾಗುತ್ತೆ? 7 ಆಗುತ್ತೆ. ಇದನ್ನು ಅನುಪಾತ ರೂಪದಲ್ಲಿ ಬರಿತೀನಿ. ಆಮೇಲೆ ಇಲ್ಲಿ 9ರಿಂದ 7 ಕಳೆದಾಗ 10⁻². ಇದನ್ನು ಈಸಿಯಾಗಿ ಮಾಡ್ಬೋದು. 1.6 ಮತ್ತು ಇದನ್ನು ಭಾಗಿಸ್ಬೇಕಾಗುತ್ತೆ ಮಕ್ಕಳೇ. ನೀವು ಭಾಗಿಸಿದಾಗ ಆನ್ಸರ್ 109 ಘಾತಾಂಕ ನಿಯಮ ಬಳಸಿ ಅಂತ 2 -2 ಇದನ್ನ ಪ್ಲಸ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು, ಅಥವಾ ಬಾಕ್ಸೋದ್ಲೆ ಆ ಥರ ಮಾಡ್ಬೋದು. -2 ಇದನ್ನು ಮೇಲೆ ತಂದಾಗ -1 ಆಗುತ್ತೆ. ಆಗ 2 ಮೈನಸ್ ಇರೋದ್ರಿಂದ 2 -3 ಪ್ಲಸ್ ಮಾಡಬೇಕು ಅಂದರೆ ಕೆಳಗೆ ಬರ್ಕೋಬೇಕು. ಆಗ 1/8 ಆನ್ಸರ್ ಬರ್ತದೆ. ಇದು ನೋಡಿ 1/3 -3 ಅಂತ ಹೇಳಿದ್ರೆ ಪ್ಲಸ್ ಮಾಡಬೇಕಂದ್ರೆ ಇದು ಮೇಲೆ ಕೆಳಗೆ ಉತ್ಕ್ರಮ ಬರಿಬೇಕಾಗುತ್ತೆ. ಆಗ ಇದೆಲ್ಲ ಪ್ಲಸ್ ಆಗುತ್ತೆ. 3/3 ಅಂದರೆ 3 ಸಲ ಗುಣಿಸಿದಾಗ 27, 2/3 ಅಂದರೆ 8, 27ರಿಂದ 8 ಕಳೆದ್ರೆ 19. ಇಲ್ಲಿ 4/3 ಅಂತ ಹೇಳಿದ್ರೆ 64, 19/64 ಅಂತ ಬರೆದಿಡೋದು. ನೆಕ್ಸ್ಟ್ 4 ಅಂಕದ 0 = x -1 ಅಂತ ಕೊಟ್ಟಿದ್ದಾರೆ. x 0 ಬೆಲೆ ನಮ್ಗೆ ಗೊತ್ತಿದೆ 1 ಅಂತ, -1 ಪ್ಲಸ್ ಮಾಡಬೇಕಂದ್ರೆ 1/x ಅಂತ ಬರಿಬೇಕು, ಕೆಳಗೆ ಬರಿಬೇಕು. x × 1 x ಆಗುತ್ತೆ. ಈ 1 ಆಗ x ಬೆಲೆ ಎಷ್ಟಾಯಿತು? 1 ಆಯಿತು. ನೆಕ್ಸ್ಟ್ 5⁻2 × a -4 5⁻3 10 ಇದ್ದಿದ್ದನ್ನ ನಾನು 5 2 10 ಅಂತ ಬರ್ಕೊಂಡಿದ್ದೀನಿ. ಇಂಟು a -8 ಅಂತ ಬರಿತೀನಿ. 5⁻2 ಮತ್ತು ಒಂದೇ ಥರ ಇರೋದನ್ನು ಇಲ್ಲಿ ಏನು ಮಾಡಿದ್ದೀನಿ? ಕೂಡಿಸಿದ್ದೀನಿ. -3 ಇಲ್ಲಿ ಏನು ಘಾತ ಇಲ್ಲ ಅಂದರೆ 1, ಆಗ ಕೂಡಿಸಿದಾಗ -3 + 1 ಆಗುತ್ತೆ. 2 ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ 5⁻2 ಇಲ್ಲಿ 3ರಿಂದ 2 ಕಳೆದ್ರೆ 3ರಿಂದ 1 ಕಳೆದಾಗ -2 ಬರ್ತದೆ, ಯಾಕೆಂದರೆ ಇಲ್ಲಿ -3 ಇರೋದ್ರಿಂದ. ಇಂಟು 1/2 ಇಂಟು ಇಲ್ಲಿ a -4 ಇದನ್ನು ಕೆಳಗೆ ತಂದರೆ +4 ಆಗುತ್ತೆ. ಆಗ a -8 + 4 ಎಷ್ಟಾಗುತ್ತೆ? a -4. ಯಾಕೆ -4 ಅಂದರೆ ಇದು ದೊಡ್ಡ ಸಂಖ್ಯೆಯನ್ನೇ ಬರಿಬೇಕು. 8ರಿಂದ 4 ಕಳೆದು -4 ಅಂತ ಬರಿಬೇಕು. ಆ ಚಿಹ್ನೆಯನ್ನು ಹಾಕಬೇಕಾಗತ್ತೆ. ಇಲ್ಲಿ 5⁻2 + 2 ಎಷ್ಟಾಗುತ್ತೆ? ಈ -2 ಮೇಲೆ ಬಂದಿದ್ದು ಪ್ಲಸ್ ಆಗಿದೆ. ಆಗ +2 ಅಂತ ಹೇಳಿದ ತಕ್ಷಣ 4 ಆಯಿತು. 5ನ್ನು 4 ಸಲ ಗುಣಿಸಿದಾಗ ನಮಗೆ 625 ಬಂತು. ಈ 1/2 ಇಲ್ಲಿ ಬರೆದಿದ್ದೀನಿ. ಇಂಟು ಈ a -4 ಮೇಲೆ ತೊಗೊಂಡಿದ್ದೀನಿ. ಆಗ a +4 ಆಯಿತು. ಆಗ 625 ಇದು /2 ಇಂಟು a 4 ಆಗುತ್ತೆ. ಭೂಮಿ ಮತ್ತು ಸೂರ್ಯ ನಡುವಿನ ದೂರ ಕೊಟ್ಟಿದ್ದಾರೆ 2 ಕಿಲೋಮೀಟ್ರ್. ಇದು ಬೆಳಕು ಪ್ರತಿ ಸೆಕೆಂಡ್ಗೆ 3 × 10⁵5 km/s ಹೋಗುತ್ತೆ. ಹಾಗಾದರೆ ತೆಗೆದುಕೊಂಡ ಸಮಯ ಕೇಳಿದರೆ, ಸಮಯ = ನಮ್ಗೆ ಗೊತ್ತಿದೆ, ಇದು ಭೌತಶಾಸ್ತ್ರದಿಂದ ತಗೊಂಡಿದ್ದು ದೂರ ವೇಗ ಅಂತ d/v ಅಂತ ಬರಿತೀವಿ. ದೂರವನ್ನು ಮೇಲೆ ಬರಿತೀನಿ, ವೇಗವನ್ನು ಕೆಳಗೆ ಬರಿತೀನಿ. ಫಸ್ಟ್ ಘಾತ ರೂಪದಲ್ಲಿರೋದನ್ನ ಸುಲಭವಾಗಿ ತಗೊಳ್ಳಿ. 8ರಿಂದ 5 ಕಳೆದಾಗ 3 ಬರ್ತದೆ. ಅರ್ಥ ಬಾಕ್ಸೋದು ಅಂತ ಹೇಳಿದ ತಕ್ಷಣ 8ರಿಂದ 5 ಕಳಿದ್ರೆ 3 ಬರ್ತದೆ. 1.473 ಬಾಕ್ಸಿದ್ದೀನಿ. ಆಗ ನಮಗೆ 0.499 × 10⁻³ ಬಂತು. ಗುಣಿಸಿದಾಗ 499 ಸೆಕೆಂಡ್ ಬಂತು. ಸೆಕೆಂಡನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು. ಆಗ 60ರಿಂದ ಭಾಗಿಸಿದಾಗ 8 ಬಿಂದು ನೋಡಿ, 8ರಲ್ಲಿ 68ಲಿ 480 ಬರ್ತದೆ. ಆಮೇಲೆ ಉಳ್ಕೊಳ್ಳೋದು 19. ಇದು ಸೆಕೆಂಡಲ್ಲೇ ಇದೆ. ಇದು ನಿಮಿಷಕ್ಕೆ ಕನ್ವರ್ಟ್ ಮಾಡಿ ಆಯಿತು. ಆಗ ನಾನು 8.19 ಸೆಕೆಂಡ್ ಅಂತ. ಇದು ನಿಮಗೆ ಮಾಡಲಿಕ್ಕೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ನೀವು ಮಾಡಿದ್ದೀರಾ ಸೆಕೆಂಡನ್ನು ನಿಮಿಷಕ್ಕೆ ಪರಿವರ್ತಿಸಿ ಮಾಡೋ ತುಂಬ ಲೆಕ್ಕಗಳನ್ನು ಮಾಡಿರ್ತೀರ ಸಣ್ಣ ಕ್ಲಾಸಲ್ಲಿ. ಆದ್ದರಿಂದ ಹೇಗೆ ಬಂತು ಅಂತಿರೋದು ನಿಮಗೆ ಗೊತ್ತಾಗಿರ್ತದೆ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟು ನೋಡಿ ಮಕ್ಕಳೇ, ಇದನ್ನು ನಾವು ಯಾವುದು ಈ ಲೆಕ್ಕವನ್ನು ಘಾತಾಂಕ ರೇಖೆ ಬಳಸಿ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಈ ರೀತಿಯೂ ಗೊತ್ತಿರಬೇಕು ಮಕ್ಕಳೇ. ಏಕೆಂತೇಳಿದ್ರೆ ಲೆಕ್ಕ ಅಕಸ್ಮಾತ್ ಘಾತಾಂಕವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಮಾಡಲಿಕ್ಕೂ ಗೊತ್ತಿರಬೇಕು. ಗೊತ್ತಾಯ್ತಲ್ಲ? ಘಾತಾಂಕ ಕೊಟ್ಟಿರೋದ್ರಿಂದ ನೀವು ಈ ರೀತಿ ಈಸಿಯಾಗಿ ಮಾಡ್ಕೊಬೋದು. ಹೇಗೆ ಅಂತೇಳಿದ್ರೆ 1296 ಅಂತ ಹೇಳಿದ್ರೆ ಏನು ಅಂತ ನೋಡ್ಕೊಳ್ಳೋದಿಲ್ಲ. ಇಲ್ಲಿ ಏನಿದೆ 6⁻4. ಆಗ ಅಲ್ಲಿ 6⁻4 ಅಂತ ಬರೀದು ಗುಣಿಸು ಚಿಹ್ನೆ ಹಾಕೋದು. ಮತ್ತು 36 ಅಂತಿದೆ. 36 ಎಲ್ಲಿ ಬರ್ತದೆ ಮಕ್ಕಳೇ? 36 ಅಂತ ಹೇಳಿದ್ರೆ 6⁻2. ಆಗ 6⁻2 ಅಂತ ಬರ್ಕೊಳ್ಳೋದು. ಆಗ ಘಾತ ಸಂಖ್ಯೆಯನ್ನು ಕೂಡಿಸ್ಕೋಬೇಕು. ಆಗ ಎಷ್ಟಾಯಿತು? 4 2 ಕೂಡಿಸಿದಾಗ 6 ಆಗುತ್ತೆ. 6⁻6 ಬಂತು. ನೆಕ್ಸ್ಟು
ಇದನ್ನು 7,000 ಇದು ಮೈನಸ್ಸು ಕೊಟ್ಟಿರೋದ್ರಿಂದ ಇದು ಮಾಡುವ ಅವಶ್ಯಕತೆ ಇಲ್ಲ, ಇದನ್ನೇ ಮಾಡಿಬಿಡಿ, ಈಸಿಯಾಗಿ ಆಗುತ್ತೆ. ಕೆಳಗಿರೋದನ್ನೇ ಮಾಡಿಬಿಡಿ, ಇದನ್ನು ಮಾಡುವ ಅವಶ್ಯಕತೆ ಇಲ್ಲ. ಇದು ನಿಮಗೆ ಗೊತ್ತಾಗಲಿ ಅಂತಿರೋದನ್ನು ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ನೋಡಿ ಮಾಡಬೇಕಾದ್ರೆ ಇದೇ ಸಾಕು, ಇದನ್ನು ಮಾಡಿದರೆ ಆಯಿತು. ಓಕೆ, ಇದನ್ನು ಬೇಡ. ಈಗ 7,776 ಅಂತ ಹೇಳೋದು 6/5 ಅದನ್ನು ಬರೆದಿದ್ದೀನಿ. ನೆಕ್ಸ್ಟು ಬೈ 216 1/216 ನೋಡಬೇಕೇನು 6/-3 ಆಗ 6/-3 ಅಂತ ಬರ್ತೀನಿ. ಘಾತಗಳು ಏನು ಮಾಡಬೇಕು, ಇಲ್ಲಿ ಕಳೆಯೋ ಚಿಹ್ನೆ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಪ್ಲಸ್ ಇಂಟು ಮೈನಸ್ ಆಗೋದ್ರಿಂದ 5 - 3 ಮಾಡಿದಾಗ ಎಷ್ಟಾಗುತ್ತೆ, 2 ಆಗುತ್ತೆ, 6/2. ಇಲ್ಲಿ ನೆಕ್ಸ್ಟು 46,000 ಎಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಎಷ್ಟು, 6/6 ಅದನ್ನು ಬರ್ತಿದ್ದೀನಿ. ಇದು 1/216 1/216 ಅಂದ್ರೇನು, 6/-3 ಅದನ್ನು ಇಲ್ಲಿ ಬರ್ತೀನಿ. ಈಗ ಏನು ಮಾಡಬೇಕು, 6ರಿಂದ 3 ಕಳಿಬೇಕಾಗುತ್ತೆ, ಆಗ ಎಷ್ಟು ಬರ್ತದೆ, 6/3 ಬರುತ್ತೆ. ನೆಕ್ಸ್ಟು 1/36 ಎಲ್ಲಿದೆ, 1/36 ಇಲ್ಲಿದೆ. ಎಷ್ಟು ಬಂತ ಆನ್ಸರು, 6/-2 ಅದನ್ನು ಬರ್ತೀನಿ, -2 ಗುಣಿಸು 1/216 1/216 ಅಂದರೆ ಎಷ್ಟು ಮಕ್ಕಳೇ, 6/-3 ಅದನ್ನೇ ಬರ್ತೀನಿ, 6/-3 ಈಕ್ವಲ್ ಟು ಇದು -3 -2 ಎರಡೂ ಮೈನಸ್ ಇದ್ದಾಗ ಕೂಡಿಸ್ಬೇಕಾಗುತ್ತೆ, ಆಗ 6/-5 ಬರ್ತದೆ. ಇಷ್ಟನ್ನು ಬರೆದಿಟ್ಟರೆ ಆಯಿತು ಮಕ್ಕಳೇ. ಇಲ್ಲಿ ಪ್ರತಿ ಸೆಕೆಂಡಿಗೆ ಒಂದರಂತೆ ನಕ್ಷತ್ರಗಳನ್ನು ಎನಿಸಿದರೆ ಬ್ರಹ್ಮಾಂಡದ ಎಲ್ಲ ನಕ್ಷತ್ರಗಳನ್ನು ಎಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಆ ವಿಶ್ವದಲ್ಲಿನ ಅಂದಾಜು ನಕ್ಷತ್ರಗಳ ಸಂಖ್ಯೆಯನ್ನು ಕೊಟ್ಬಿಟ್ಟಿದ್ದಾರೆ. ಒಂದು ನಕ್ಷತ್ರ ಎಣಿಸ್ಬೇಕಾದ್ರೆ 1 ಸೆಕೆಂಡ್ ಆದರೆ 2 × 10⁻23 ನಕ್ಷತ್ರ ಎಣಿಸ್ಬೇಕಾದ್ರೆ ಅಷ್ಟೇ ಸೆಕೆಂಡ್ ಬೇಕಾಗುತ್ತೆ. ಅರ್ಥ ಆಯ್ತಲ್ವ? 3/2 ಇದು ಸೂತ್ರ. ಆಗ 2 4 8 ಬರುತ್ತೆ. ಭಾಗಿಸು ಕೆಳಗೆ ಬರ್ತೀನಿ 3/5 ಭಾಗಿಸು ಅಂತ ಬಂದ ತಕ್ಷಣ ಕಳಿಬೇಕು. 8 - 5 ಮಾಡಿದಾಗ ನಮಗೆ 3 ಬರ್ತದೆ. ನೆಕ್ಸ್ಟ್ ಇದು 2/3 ಬರೆದ್ಬಿಟ್ಟು ಅದ್ರ ಮೇಲೆ ಘಾತ 2 ಅಂತ ಹಾಕಿದ್ದಾರೆ. ಇದನ್ನೇ ಸೂತ್ರ ನಾವೇನು ಮಾಡಬೇಕು, ಇದೆರಡನ್ನು ಗುಣಿಸ್ಬೇಕು. ಅದನ್ನೇ ಗುಣಿಸಿದ್ದೀನಿ. 3 4 12 ಗುಣಿಸು 2/-2 ಅಲ್ಲೇ ಇರೋದು 2/6. ಈಗ ಇದನ್ನು ಫಸ್ಟು a⁻m ಮೊದಲನೇ ನಿಯಮ 12ರಿಂದ, ಆದರೆ ಇಲ್ಲಿ ಪ್ಲಸ್ ಇಲ್ಲದಕ್ಕೆ ಮೈನಸ್ ಇರೋದನ್ನು ಕಳೆದು ಬಿಡಿ. 12 - 2 ಅಂತ ಬರ್ಕೊಳ್ಳಿ. ಭಾಗಿಸು 2/6 12ರಿಂದ 2 ಕಳೆದ್ರೆ 10 ಇಲ್ಲಿ 6 ಬರ್ತದೆ. ಪುನಃ ಇದು ಭಾಗಿಸು ಅಂತ ಬಂದ ತಕ್ಷಣ ಕಳಿಬೇಕು. 10 - 6 10ರಿಂದ 6 ಕಳೆದ್ರೆ 2/4. ಇದನ್ನು ಬೇಕಾದರೆ 2ನ್ನು 4 ಸಲ ಗುಣಿಸಿ ಉತ್ತರ ಬೇಕಾದರೂ ಬರೆದಿರ್ಬೋದು. ಇಲ್ಲಿ 3ನ್ನು 3 ಸಲ ಗುಣಿಸಿ ಉತ್ತರ ಬೇಕಾದರೂ ಬರೆದಿರ್ಬೋದು. ಇದು ಘಟಕ ಪರೀಕ್ಷೆಯ ಆನ್ಸರ್ ಮಕ್ಕಳೇ. ನೋಡಿ, ಇದು ಭಾಗಿಸು ಅಂತ ಹೇಳಿದ ತಕ್ಷಣ ಕಳೆದ್ಬಿಟ್ಟು ಘಾತವನ್ನು ಕಳೆದ್ಬಿಟ್ಟು ಉತ್ತರ ಬರೆದಿಟ್ಟಿದ್ದೀನಿ. ಇಲ್ಲಿ 6/-1 ಅಂತ ಹೇಳಿದ ತಕ್ಷಣ ಭಿನ್ನರಾಶಿ ರೂಪ ಅಂತ ಹೇಳಿದ್ರೆ 1/6 ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟು 2n ಅಂತ ಹೇಳಿದ್ರೆ ಇಲ್ಲಿ 2 ಘಾತ 6 ಅಂತಿದೆ. ಇದನ್ನು 2ರ ಘಾತ ರೂಪದಲ್ಲಿ ಬರೀರಿ. ಆಗ 3a ಆಗುತ್ತೆ. 3a = 6. ಆಗ a = 6/3 ಆದಾಗ ಇಷ್ಟು ಬರುತ್ತೆ. 1 ಮಿಲಿಯನ್ ಅಂತ ಹೇಳಿದ್ರೆ ಇಷ್ಟು ಸೊನ್ನೆಗಳು ಬರ್ತದೆ. ಆಗ 10⁻6 ಅಂತ ಬರೆದ್ರೂ ಆಗುತ್ತೆ. 1 × 10⁻6 ಅಂತ ಬರ್ತದೆ. ಇದನ್ನು ಗುಣಿಸ್ಕೊಂಡು ಅಲ್ವಾ, 7ನ್ನು 2 ಸಲ ಗುಣಿಸಿ 3ನ್ನು 3 ಸಲ ಗುಣಿಸಿ ಆನ್ಸರ್ ಬಂದಿದ್ದನ್ನು ಪುನಃ ಗುಣಿಸಿ ಬರೆದ್ರೆ ಆಯಿತು. ಇದನ್ನು ಘಾತಾಂಕ ರೂಪ ವಿಭಿನ್ನ ರೀತಿಯಲ್ಲಿ ಬರೆಯೋದು. ಓಕೆ, ನೆಕ್ಸ್ಟು ಅವಿಭಾಜ್ಯ ಅಪವರ್ತನ. 2 ಎಷ್ಟಿದೆ, 2 ಸಲ ಇದೆ, ಮತ್ತು 3 ಎಷ್ಟು ಸಲ ಇದೆ ಅಂತ ಅವಿಭಾಜ್ಯ ಅಪವರ್ತನ ಮಾಡಿ ಆದಾಗ ನಿಮಗೆ ಗೊತ್ತಾಗುತ್ತೆ. ಆಗ ಅದನ್ನು ಘಾತಾಂಕ ರೂಪದಲ್ಲಿ